ಕಲ್ಪನೆ ಮತ್ತು ಇತಿಹಾಸ ಎರಡನ್ನೂ ಸೇರಿಸಿ ಬರೆಯೋದಿದೆಯಲ್ಲ, ಅದು ಅತಿ ದೊಡ್ಡ ಚಾಲೆಂಜ್ ಅಂತ ಅನ್ಸತ್ತೆ. ತುಂಗಭದ್ರಾ ನದಿ ತೀರದಲ್ಲಿ ದೇವರಿಗೆ ಏರಿಸುವ ಹೂವು ಯಾವುದು ಅನ್ನೋದು ಹಿಡಿದು, ತೇಜೋ ನದಿಯಿಂದ ನದಿಯಲ್ಲಿ ಮೀನು ಹಿಡಿದು ಮನೆಗೆ ಹೋಗಿ ಹಾಕೋ ಮಸಾಲೆ ಯಾವುದು ಅನ್ನೋದು ಗೊತ್ತಿರಬೇಕು. ಅದೇ ಹೆಂಗ್ ಮಾಡ್ತೀರಿ ನೀವು? ಮಾಡ್ಬೇಕು, ಅದು ಮಾತ್ರ ತುಂಬ ಮಾಡಿದೆ. ತೇಜೋಗೆ ಎಸ್ಪೆಷಲಿ, ಬೇರೆ ಪುಸ್ತಕಗಳಿಗೆ ಬೇಕಾಗಲ್ಲ. ತೇಜೋ ರೇಷ್ಮೆ ಬಟ್ಟೆ ಎರಡು ಅವು ಒಂಥರ ಆ ಶತಮಾನಕ್ಕೆ ಹೋಗಿ ಜೀವಿಸೋದು. ಇದಕ್ಕೆ ತುಂಬ ಸ್ಟಡಿ ಮಾಡಬೇಕಾಗತ್ತೆ. ಯಾಕೆಂದರೆ ಸುಮ್ಮನೆ ಬರಿತೀನಿ ಅಂತ ಹೋದರೆ ಬರಲ್ಲ ಇವೆಲ್ಲ. ಸೊ ನಾನು ಸುಮಾರು 3-4 ವರ್ಷ ಅಧ್ಯಯನ ಮಾಡಿದ್ದೀನಿ. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ನಾನು ಇಂಜಿನಿಯರಿಂಗ್ನಲ್ಲಿ ಅಷ್ಟು ಓದಿಲ್ಲ ನಾನು ಅಂತ. ಯಾಕೆಂದರೆ ಇಂಜಿನಿಯರಿಂಗ್ ಮತ್ತು ಇಂಜಿನಿಯರಿಂಗ್ ಟಾಪರ್ ನಾನು, ಯೂನಿವರ್ಸಿಟಿ ಟಾಪರ್. ಬಟ್ ನೋ ವೇ, ಐ ಹ್ಯಾವೆಂಟ್ ಸ್ಟಡಿಡ್ ದಟ್ ಮಚ್. ಇಲ್ಲಿ ಅದಕ್ಕಿಂತ ಹೆಚ್ಚು ಓದ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ. ಯಾಕೆಂದರೆ ಆ ಮಟ್ಟಿನ ಒಂದು ತಯಾರಿ ಮಾಡಿದರೆ ನಿಮಗೆ ಸುಲಲಿತವಾಗಿ ಬರೆಯೋದಕ್ಕೆ ಬರುತ್ತೆ. ನಿಮಗೆ ಬರ್ಕೊತ ಹೋಗ್ತೀರಾ ನೀವು ಏನಾದರೂ ಒಂದು ಆ ಕಾಲಘಟ್ಟದ ಒಂದು ಸಂಗತಿಗಳನ್ನ. ಇಲ್ಲಾಂದರೆ ಸ್ಟಕ್ ಆಗ್ತೀರಾ ನಿಮಗೆ. ಓಕೆ, ಅವನು ಮನೆಗೆ ಹೋಗಿ ಮಲಗಿದ ಅಲ್ಲಿ ಹಾಸಿಗೆ ಇರುತ್ತೋ, ಮಂಚ ಇರುತ್ತೋ, ಪರದೆ ಇರುತ್ತೋ ಇಲ್ವೋ, ಇವೆಲ್ಲ ಬರುತ್ತಲ್ಲ ತಲೆಯಲ್ಲಿ ನಿಮಗೆ. ಅವೆಲ್ಲ ಡೀಟೇಲ್ಸ್ ಸಿಂಗಲ್ಲ, ಅದು ಕಣ್ಮುಂದೆ ಬರಬೇಕಲ್ಲ ನಿಮಗೆ. ಅದು ಬರೋದು ಆಂಥ್ರೋಪಾಲಜಿ ಓದ್ದಾಗೆ, ನಮಗೆ ಆ ಕಾಲಘಟ್ಟದ್ದು ಓದ್ದಾಗೆ ಬರುತ್ತೆ. ಅಲ್ಲಿಗೂ ಮಿಸ್ಟೇಕ್ ಮಾಡ್ತೀವಿ ರೀ. ಸೊ ಇವಾಗ ಹೇಳ್ತೀನಲ್ಲ, ಇಷ್ಟೆಲ್ಲ ಬರೆದಿದ್ದೆ. ತೇಜೋ ತುಂಗಭದ್ರಲ್ಲಿ ನಾನು ಇದು ಮೆಣಸಿನ್ಕಾಯಿ ಹಾಕ್ತಾಳವಳು, ಮೆಣಸಿನ್ಕಾಯಿಗೆ ಹಾಕಿದ್ರೆ ಆ ಗಿಡ ಬರುತ್ತಲ್ಲ. ಆಗಲೂ ಒಬ್ರು ಓದುಗರು ಹಿಡ್ಕೊಂಡ್ರು ನನ್ನ, ಸರ್ ನೀವು ಮೆಣಸಿನ್ಕಾಯಿನ ಹಾಕಿ 6 ತಿಂಗಳಿಗೆ ಕಾಯಿ ಬಿಡುತ್ತೆ, ಅದು ನೀವು 2 ತಿಂಗಳಿಗೆ ಕಾಯಿ ಬಿಡಿಸಿದ್ದೀರಾ ನಿಮ್ಮ ಕಾದಂಬರಿ ಇಲ್ಲಿ ಅಂತ ಹೇಳಿ. ನೋಡಿ, ನಾನು ರೈತಾಪಿ ಮನೆತನದವನಲ್ಲ ನಾನು, ಗೊತ್ತಾಗಿಲ್ಲ ನಂಗೆ ಅದು ಆ್ಯಕ್ಚುಲಿ. ಇಟ್ ಟೇಕ್ಸ್ ಸಚ್ ಲಾಂಗ್ ಅಂತ. ನನಗೆ 2 ತಿಂಗಳಲ್ಲಿ ಕಾಯಿ ಬಿಡಿಸಿದ್ದೀನಿ. ಸಿ, ಇಟ್ಸ್ ಅ ಮಿಸ್ಟೇಕ್. ಪೀಪಲ್ ವಿಲ್ ಫೈಂಡ್ ಔಟ್ ಆ್ಯಕ್ಚುಲಿ ವೆನ್ ಯು ಮೇಕ್ ಸಮ್. ಅದು ಪರವಾಗಿಲ್ಲ, ಇದು ನಂದು ಕಾಲ್ಪನಿಕ ಕೃತಿ ಆದ್ರಿಂದ ಅದಕ್ಕೆ ಇದಿರುತ್ತೆ, ಕನ್ಸೆಷನ್ ಇರುತ್ತೆ. ತುಂಬಾ ತಲೆ, ಅದಕ್ಕೆ ಪನಿಷ್ಮೆಂಟ್ ಏನಿರಲ್ಲ, ಯಾರಿಗೂ ಅಂದಾಗ ಅದು ಸಿಗುತ್ತೆ ಅಷ್ಟೇ. ಬಟ್ ಜನಕ್ಕೆ ಗೊತ್ತಾಗತ್ತೆ ಅದು ಅವ್ರದ್ದು ಹಿನ್ನೆಲೆ, ಅದು ರೈತಾಪಿ ಹಿನ್ನೆಲೆ ಅವ್ರದ್ದು ಚಕ್ ಅಂತ ಗೊತ್ತಾಗಿದೆ ಅವನಿಗೆ, ಇದು ಮಿಸ್ಟೇಕ್ ಮಾಡಿದ್ರು ಸರ್ ಅಂತ. ಸೊ ನನಗೆ ಆ ಥರ ಒಂದು ಅಧ್ಯಯನ ಮಾಡ್ಕೋಬೇಕಲ್ಲ. ಇದಕ್ಕಿಂತ ರೇಷ್ಮೆ ಬಟ್ಟೆ ಬರೀಬೇಕಲ್ಲ, ಯಾಕಂತೂ ರೇಷ್ಮೆ ಉದ್ಯಮ ಗೊತ್ತಿಲ್ಲ ನನಗೆ. ಹೋದೆ ನಾನು ಎಲ್ಲ ಕಡೆಗೆ, ರಾಮನಗರಕ್ಕೆ ಹೋದೆ, ಎಲ್ಲ ನೋಡಿದೆ ರಾಮನಗರದಲ್ಲಿ ಏನೇನಾಗುತ್ತೆ ಅಂಥೇಳಿ, ಅದು ಮಾರಾಟ ಹೆಂಗಾಗತ್ತೆ ಅಂಥೇಳಿ. ಆ ಕಡೆಗೆ ಇದು ಪಾಂಡವಪುರಕ್ಕೆ ಹೋಗಿ ಅಲ್ಲಿ ಹುಳಗಳು ಸಾಕಾಣಿಕೆ, ಅಲ್ಲಿಂದ ಗೂಡು ಮಾಡೋದು, ಮೊಟ್ಟೆ ಮಾಡೋದು. ಮಂಡ್ಯ ಕಡೆಯಲ್ಲಿ ಮೊಟ್ಟೆ ಮಾಡೋದು, ಆ ಮೊಟ್ಟೆ ಮಾಡೋದು ಹೆಂಗೆ ಮಾಡ್ತಾರೆ, ಅದ್ರದ್ದು ಅವ್ರ ಸವಾಲುಗಳೇನು, ಆಮೇಲೆ ನೂಲು ತೆಗಿಯೋರ ಸವಾಲುಗಳೇನು. ಸೊ ಅದನ್ನು ನೋಡಿದೆ. ಆಮೇಲೆ ಇಲ್ಲಿ ಯಲಹಂಕ ಕಡೆಯಲ್ಲೆಲ್ಲ ನೇಯ್ಗೆ ಮಾಡೋರ ಸವಾಲು, ದೇವಾಂಗದವ್ರು ಮಾಡ್ತಾರೆ. ಸೊ ನೇಯ್ಗೆ ಮಾಡೋ ಸವಾಲೇನು, ಬಣ್ಣ ಹಾಕೋರ ಸವಾಲೇನು, ಕಡೆಗೆ ಸಿಲ್ಕ್ ಅಂಗಡಿಯಲ್ಲಿ ಸವಾಲುಗಳೇನು. ಸೊ ಇವೆಲ್ಲವನ್ನು ನೋಡ್ಕೊಂಡ್ಮೇಲೆ ನನಗೊಂದು ಸಿಲ್ಕ್ ಬಗ್ಗೆ ಮಾತಾಡೋಕ್ಕೆ ಶಕ್ತಿ ಬರುತ್ತೆ ನನಗೆ. ಸಿಲ್ಕ್ ಅಂದರೆ ಏನಪ್ಪ, ಅದು ಹೇಗಿರುತ್ತೇನೋ. ಸೊ ಅದು ಇಲ್ಲದೆ ನಾವು ಬರೆಯೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ನಮ್ಮ ಸ್ವಂತ ಹಿನ್ನೆಲೆದು ಏನಾದರೂ ಬರಿಬೋದು. ಇವಾಗ ಬ್ರಾಹ್ಮಣ ಮನೆಯ ಕುಟುಂಬ ಬರಿ ಅಂದರೆ ನಂಗೆ ಏನೂ ತಯಾರಿನೇ ಬೇಡ, ಬರೆದು ಹಾಕ್ಬಿಡ್ತೀನಿ. ಬ್ರಾಹ್ಮಣರು ಮನೆಯದು ಹಿಂಗೆ ಅಂತ ಬರೆಯೋಕ್ಕೆ ಸಾಧ್ಯ. ಬಟ್ ಬೇರೆ ಒಂದು ಮನೆಯದು ಬರಿಬೇಕು ಅಂತಂದರೆ